ಪಾವಗಡ ರೊಪ್ಪ ಪಂಚಾಯಿತಿ ದುರುಪಯೋಗದ ಬಗ್ಗೆ ಸಮರ್ಪಕ ತನಿಖೆ ಮಾಡುವುದಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಜಾನಕಿರಾಮ್ ಹೇಳಿಕೆ. ರೊಪ್ಪ ಪಂಚಾಯಿತಿ ಸುಮಾರು 50 ಲಕ್ಷ ವ್ಯವಹಾರ ಎಂಬುದಾಗಿ ಪಂಚಾಯಿತಿ ಸದಸ್ಯ ಜಿಎನ್ ಹನುಮಂತರಾಯಪ್ಪ ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಸೋಮವಾರ ರೊಪ್ಪ ಗ್ರಾಮ ಪಂಚಾಯಿತಿಗೆ ಸಿಇಒ ಭೇಟಿ ನೀಡಿ ಕಡತಗಳ ಪರಿಶೀಲನೆ ಮಾಡಿ ಮಾಹಿತಿ ಸಂಗ್ರಹಿಸಿದ್ದು, ಯಾವುದೇ ಯೋಜನೆ ಹಣ ಡ್ರಾ ಮಾಡಬೇಕಾದರೆ ಗ್ರಾಮ ಪಂಚಾಯಿತಿ ಸದಸ್ಯರ ಸಭೆಯಲ್ಲಿ ಅನುಮೋದನೆಗೊಳಿಸುತ್ತಾರೆ. ಇಲ್ಲಿ ನಿಯಮಾನುಸಾರ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈ ಹಿಂದಿನ ಪಿಡಿಒ ರವಿಚಾಮಗೊಂಡ ಅವರ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಂಗ್ರಹಿಸಿ ಸೂಕ್ತ ಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒಗೆ ವರದಿ ಸಲ್ಲಿಸಲಾಗುವುದು. ಈಗಿನ ಪಿಡಿಒ ವಿಜಯ್ ಕುಮಾರ್ ಅವಧಿಯಲ್ಲಿ ಯೋಜನೆ ಕುರಿತು ತನಿಖೆ ನಡೆಸಲಿದ್ದೇವೆ. ಅವ್ಯವಹಾರ ಕಂಡು ಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಜಿಲ್ಲಾ ಪಂಚಾಯತ್ಗೆ ಶಿಫಾರಸು ಮಾಡಲಿದ್ದೇವೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತರಾಯಪ್ಪ ಮಾತನಾಡಿ, ಸಮಗ್ರ ಅವ್ಯವಹಾರ ತನಿಖೆ ಹಾಗೂ ಈ ಹಿಂದಿನ ಪಿಡಿಒ ರವಿಚಾವಗೊಂಡ್ಲ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಲು ಭರವಸೆ ನೀಡಿದ್ದು ಸಂತಸ ತಂದಿದೆ ಎಂದರು. ಸಾಮಗ್ರಿಯ ಅವ್ಯವಹಾರ ತನಿಖೆ ಹಾಗೂ ಈ ಹಿಂದಿನ ಪಿಡಿಒ ರವಿಚಾಮಗೊಂಡ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದು ಸಂತಸ ತಂದಿದೆ ಎಂದರು. ರೊಪ್ಪ ಗ್ರಾಮ ಪಂಚಾಯತ್ ಒಳ್ಳೆ ಅಭಿವೃದ್ಧಿ ಹೊಂದಿರೋ ಗ್ರಾಮ ಪಂಚಾಯತಿ. ಎಲ್ಲ ಸದಸ್ಯರು ಮೋರವರ್ ಎಲ್ಲರೂ ಎಜುಕೇಟೆಡ್ಸ್, ಎಲ್ಲ ಎಜುಕೇಟೆಡ್ಸ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಒಂದು ಈಗೋ ವೈಮನಸ್ಸಿನಿಂದ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದಿದ್ದಕ್ಕೆ ನಾವು ಬಂದು ಎಲ್ಲರನ್ನೂ ಕೂರಿಸ್ಕೊಂಡು ನಾವೆಲ್ಲ ಮಾತಾಡಿದ್ವಿ. ಒಳ್ಳೆ ಅಭಿವೃದ್ಧಿ ಹತ್ರ ಮಾಡಿ ನಮಗೆಲ್ಲ ಅವಕಾಶ ಇದೆ. ಬೇರೆ ಗ್ರಾಮ ಪಂಚಾಯತ್ಗೆ ಹೋಲಿಕೆ ಮಾಡ್ಕೊಂಡ್ರೆ ನಿಮಗೆ ಆದಾಯ ಮೂಲನೂ ಚೆನ್ನಾಗಿದೆ. ಅದರಿಂದ ಒಳ್ಳೆ ಪ್ರಗತಿ ಹತ್ರ ನೀವು ಕೆಲಸ ಮಾಡಿರಿ ಅಂತ ನಾನು ಮನವಿ ಮಾಡಿದ್ದೀನಿ. ಅವರೆಲ್ಲರೂ ಒಪ್ಕೊಂಡಿದ್ದಾರೆ. ನಮ್ಮ ಪಂಚಾಯತಿ ಪಿಡಿಒ ಸಮೇತ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಯಾವುದೇ ಆಗಲಿ ನಿಯಮಾನುಸಾರ ಮಾಡ್ಕೊಂಡು ಯಾವುದೇ ರೀತಿ ಪ್ರೋಟೋಕಾಲ್ ಆಗಲಿ ಮತ್ತೊಂದಾಗಲಿ ನಿಯಮಗಳು ಬಿಟ್ಟು ಯಾವುದೂ ಮಾಡೋಕ್ಕೆ ಹೋಗಬೇಡಿ, ಅಭಿವೃದ್ಧಿನ ಕೆಲಸ ಮಾಡಿ ಅಂತ ಅದು ಮನವಿ ಮಾಡಿದ್ದೀನಿ. ಎಲ್ಲರೂ ಒಟ್ಟಾಗಿ ಇನ್ನು ಉಳಿದಿರೋದು ಈ ಪೀರಿಯಡ್ನಲ್ಲಿ ಕೇವಲ 15 ತಿಂಗಳಲ್ಲಿ ನೀವು ಪಕ್ಷಭೇದ ಮರೆತು ಎಲ್ಲರೂ ಒಟ್ಟಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ನೀವೆಲ್ಲ ಶ್ರಮಿಸ್ತೀರ ಅಂತ ನಾನು ಆಶಾಭಾವನೆ ಇಟ್ಕೊಂಡು ಅವರೆಲ್ಲರೂ ಮನವಿ ಮಾಡಿದ್ದೀನಿ. ಅವರೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ನಾವೆಲ್ಲ ಮಾಡ್ಕೊಂಡು ಹೋಗ್ತಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಪಂಚಾಯತ್ ಅಂತ ನಾನು ಭಾವಿಸ್ತೀನಿ. ಸರ್, ಒಂದು ಪ್ರಶ್ನೆ. ರೆಸಲ್ಯೂಷನ್ ಈಗ ಆರೋಪ ಮಾಡಿದ ಹನುಮಂತರಾಯಪ್ಪ ಅವರು ರೆಸಲ್ಯೂಷನ್ ಕಾಪಿಗಳು ಯಾವೊಂದು ಪ್ರತಿಗಳು ಮಾಧ್ಯಮದವರು ಕೊಟ್ಟವ್ರೆ. ಅದರಲ್ಲಿ ಅವ್ರೇನು ಹೇಳ್ತಾರೆ, ಯಾವುದೋ ಒಂದು ಬಿಲ್ ಒಂದು 5 ಲಕ್ಷನೋ 3 ಲಕ್ಷ ಕೊಟ್ಟಂಥದ್ದು ರೆಸಲ್ಯೂಷನಲ್ಲಿ ಆ ಅಂಗಡಿ ಹೆಸರು ಮೆನ್ಷನ್ ಮಾಡಿ ರೆಸಲ್ಯೂಷನ್ನಲ್ಲಿ ಎಲ್ಲ ಸದಸ್ಯರ ಗಮನಕ್ಕೆ ತರ್ತಾರಾ ಇಲ್ವಾ, ತರಬೇಕಂತ ಕಾನೂನು ಇದೆ ಇಲ್ವೋ? ಅಲ್ಲ, ಇದೆ ಸಭೆಯಲ್ಲೇ ಚರ್ಚೆ ಆಗಿರ್ತದೆ. ಚೆಕ್ ಕೊಡಬೇಕು, ಫರ್ಮ್ ಹೆಸರು ಇಲ್ದಲ್ಲೇ ಕೊಡೋಕ್ಕೆ ಬರೋದಿಲ್ಲ. ಅಂಗಡಿ ಹೆಸರು ಇರೋಕ್ಕೆ ಇಲ್ಲ ಅನ್ನೋದು ಸಾಧ್ಯ ಇಲ್ಲ. ಯಾಕಂದರೆ ವಿತೌಟ್ ಫರ್ಮ್ ಇಲ್ದಲ್ಲೇ ನಾವು ಯಾವುದೇ ಬಿಲ್ ಪಾಸ್ ಮಾಡೋಕ್ಕಾಗೋದಿಲ್ಲ. ಅದು ಸಭೆಯಲ್ಲೇ ಚರ್ಚೆ ಆಗುತ್ತೆ, ಫರ್ಮ್ಗೂ ಟ್ರಾನ್ಸ್ಫರ್ ಆಗಿರ್ತದೆ. ಏನು ನೀಡು ಯಾವುದಕ್ಕೆ ಖರ್ಚಾಗಬೇಕು ಅಂತ ಏನು ರಿಸರ್ವೇಷನ್ ಮಾಡಿರ್ತಾರೋ ಅದ್ರ ಪ್ರಕಾರ ಆಗಿರ್ತದೆ. ಯಾವ 2 ಬಿಲ್ಗಳು ಸುಮಾರು ಕೊಟ್ಟಿದ್ದಾರೆ ಸರ್. ಅದು ರೆಸಲ್ಯೂಷನ್ ಇದರಲ್ಲಿ ಆ ಅಂಗಡಿ ಹೆಸರು ಇಲ್ಲ, ಅಮೌಂಟು ಮೆನ್ಷನ್ ಮಾಡಿಲ್ಲ. 100% ಇರುತ್ತೆ. ಇಲ್ಲ ಸರ್, ಇಲ್ಲ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಕ್ಲಾರಿಫೈ ಫಾರ್ಮ್ ಇಲ್ದಲ್ಲೇ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಆನ್ಲೈನ್ ಇರೋದ್ರಿಂದ ಆಟ ಮಾಡೋದಕ್ಕೆ ನಾವು ಸಜ್ಜು, ನಾವೆಲ್ಲ ಬೆಂಬಲ ಕೊಡ್ತೀವಿ. ಹಿಂದೆ ನಾವು ಪ್ರತಿಭಟನೆ ಕೂತ್ಕೊಂಡಾಗ ನಮ್ಮ ಲಕ್ಷ್ಮಣರು, ನಮ್ಮ ಮುಕುಂದಪ್ಪ, ರಾಮಂಜಿ ಎಲ್ಲರೂ, ನಮ್ಮ ಮೂರ್ತಿ ಸರ್ ಎಲ್ಲರೂ ಬಂದು ಪ್ರತಿಭಟನೆ ಮಾಡಿದ್ವಿ. ಅವಾಗಲೂ ಒಂದು ಸಾರಿ ಮಾಡಿರೋದ್ರಿಂದ ಸ್ವಲ್ಪ ಈ ಬಿಲ್ಡಿಂಗ್ ಆಯ್ತು ಅವಾಗ ಸ್ವಲ್ಪ. ಅದರಿಂದ ನಾನು ಇಷ್ಟೇ ಹೇಳ್ಕೊಬೋದು, ಇನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಪರವಾಗಿ ನಾವು ಸಂಪೂರ್ಣವಾಗಿ ಕೈ ಜೋಡಿಸ್ತೀನಿ. ಮತ್ತೆ ಏನಾದರೂ ಇದೇ ರೀತಿ ಕಂಟಿನ್ಯೂ ನಿರ್ಲಕ್ಷ್ಯ ಮಾಡಿದ್ರೆ ನನ್ನ ಹೋರಾಟ ನಿಲ್ಲೋದಿಲ್ಲ, ಕಂಟಿನ್ಯೂ ಮಾಡ್ತೀನಿ ಅಂತ ಇಒ ಸಾಹೇಬ್ರಿಗೆ ಹೇಳಿದ್ದೀನಿ. ಅದ್ರ ನಡೆಸ್ಕೊಂಡು ಹೋಗ್ತೀವಿ ಅಂತ ಅವರು ಹೇಳಿರೋದ್ರಿಂದ ಇವತ್ತು ಈ ಪ್ರತಿಭಟನೆಗೆ ಸ್ಥಗಿತಗೊಳ್ತಾ ಇದ್ವಿ. ಇವತ್ತು ನಿಮ್ಮ ಒಂದು ಪ್ರತಿಭಟನೆಗಳು ನೀವೇನು ಕಾರ್ಯವೈಖರಿಗಳ ಅಧಿಕಾರಿಗಳು ಸರಿ ಇದೆ ಇಲ್ಲ ಅಂತನಾ, ಏನು ಪಂಚಾಯತಿಯಲ್ಲಿ ಆದಂಥ ಅಭಿವೃದ್ಧಿ ಕಾಮಗಾರಿಗಳು? ಪಂಚಾಯತಿಯಲ್ಲಿ ಅಧಿಕಾರಿಗಳದ್ದು ಸ್ವಲ್ಪ ಕಾರ್ಯವೈಖರಿ ಸರಿ ಇಲ್ಲ. ಅಭಿವೃದ್ಧಿ ಕಾಮಗಾರಿಗಳನ್ನ ಮತ್ತೆ ಯಾವುದೇ ರೀತಿಯಾದಂಥ ಕಾಮಗಾರಿಗಳು ಮತ್ತೆ ಕೆಲಸ ಮಾಡುವಾಗ ನಮಗೆ ಎಕ್ಸ್ಪೆಷಲಿ ನಾನು ಹನುಮಂತರಾಯಪ್ಪ ಮತ್ತು ಉಮಾದೇವಿ ಅನ್ನೋರಿಗೆ ನಮ್ಮ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಯಾವುದೇ ಕಾಮಗಾರಿ ಮಾಡುವಾಗ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರು. ಮತ್ತು ಕೂಸಿನ ಮನೆ ಉದ್ಘಾಟನೆ ಮಾಡುವಾಗ ಸಮೇತ ನಮ್ಮ ನಿರ್ಲಕ್ಷ್ಯ ಮಾಡಿ ಕೆಲವೆಲ್ಲ ಇಬ್ಬರೇ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾತ್ರ ಕರೆಸ್ಕೊಂಡು ಮಾಡಿದ್ರು. ಅದನ್ನೆಲ್ಲ ಇವತ್ತು ಇಒ ಸಾಹೇಬ್ರಿಗೆ ನೇರವಾಗಿ ಹೇಳೋದ್ರಿಂದ ಈ ಮುಂದಿನ ದಿನಗಳಲ್ಲಿ ಈ ರೀತಿ ಆದರೆ ಕ್ರಮ ತಗೊತೀನಿ ಅಂತ ಇಒ ಸಾಹೇಬ್ರು ಹೇಳಿ, ನೀವು ಇಲ್ಲಿಗೆ ಸ್ಟಾಪ್ ಮಾಡಿ, ಪ್ರತಿಭಟನೆ ಸ್ಟಾಪ್ ಮಾಡಿ ಅಂತ ಹೇಳಿರೋದ್ರಿಂದ ಇವತ್ತು ಸ್ಟಾಪ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಳ್ಳೆಯ ರೀತಿಯಾದಂಥ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದೀವಿ. ಏನಾದರೂ